ಎಲ್ಲರೂ ಕೂಡ ವಿಶೇಷವಾಗಿ ಅಭಿನಂದನೆ ಹೇಳ್ತಾನೆ. ಪುಟ್ಟಸ್ವಾಮಿಗೌಡರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯನ ಕೊಟ್ಟು ಕಾಪಾಡಲಿ ಅಂತ ಹೇಳ್ಬಿಟ್ಟು ನಾವು ಆ ತಾಯಿಯಲ್ಲಿ ಬೇಡ್ಕೊಳ್ತಾ ಇದ್ದೀವಿ. ಪುಟ್ಟಸ್ವಾಮಿಗೌಡರನ್ನ MLC ಆಗಿ ನೇಮಕ ಮಾಡಿ KPCC ಕಾರ್ಮಿಕ ವಿಭಾಗದಿಂದ ನನ್ನ 65ನೇ ವರ್ಷದ ಹುಟ್ಟುಹಬ್ಬವನ್ನು ಅತ್ಯಂತ ಸಂಭ್ರಮದಿಂದ ಎಲ್ಲ ಪದಾಧಿಕಾರಿಗಳು ಸೇರಿ ಪ್ರೀತಿಯಿಂದ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ. ರಾಜ್ಯದ ಮೂಲೆ ಮೂಲೆಯಿಂದ ಬಂದಿರತಕ್ಕಂಥ ನಮ್ಮ ಜಿಲ್ಲಾ ಅಧ್ಯಕ್ಷಗಳು, ರಾಜ್ಯ ಪದಾಧಿಕಾರಿಗಳು, ಬ್ಲಾಕ್ ಅಧ್ಯಕ್ಷಗಳು ಎಲ್ಲರೂ ಕೂಡ ವಿಶೇಷವಾಗಿ ಅಭಿನಂದನೆ ಹೇಳ್ತಾನೆ. ನನ್ನ ಈ ಮಟ್ಟಕ್ಕೆ ರಾಜಕೀಯವಾಗಿ ಬರಲಿಕ್ಕೆ ನನ್ನೆಲ್ಲ ಕಾರ್ಮಿಕ ವಿಭಾಗದ ಬಂಧುಗಳು ಕಾರಣ. ಅವರೆಲ್ಲರಿಗೂ ಕೂಡ ನನ್ನಷ್ಟೇ ಅಧಿಕಾರವನ್ನು ಮುಂದಿನ ದಿನಗಳು ಸಿಗಲಿ ಅಂತೇಳಿ ನಾನು ಹಾರೈಸ್ತೇನೆ. ಹುಟ್ಟುಹಬ್ಬಕ್ಕೆ ಹಾರೈಸಿದ ಎಲ್ಲ ನನ್ನ ಮಿತ್ರ ಬಳಗಕ್ಕೆ ವಿಶೇಷವಾಗಿ ಧನ್ಯವಾದವನ್ನು ಹೇಳ್ತೇನೆ. ನಮಸ್ಕಾರ. ಸನ್ಮಾನ್ಯ DK ಶಿವಕುಮಾರ್ ಅವ್ರಿಗೆ ಭಾಳ ದಿನದ ಕನಸು ನನಸಾಗಿದೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಚೀಫ್ ಮಿನಿಸ್ಟರ್ ಮಾಡೋ ಅವಕಾಶ ಇದೆ ಅನ್ನೋದಾದರೆ ಅದು ಕಾಂಗ್ರೆಸ್ನಲ್ಲಿ ಮಾತ್ರ ಅಂಥೇಳಿ ಅದ್ರ ಮೇಲೆ ನಂಬಿಕೆ ಇಟ್ಕೊಂಡು ಕಳೆದ 40 ವರ್ಷದಿಂದನೂ ಕೂಡ ಯಾವುದೇ ಪಕ್ಷಕ್ಕೆ ಹೋಗದೆ ಎಂಥ ಒತ್ತಡ ಬಂದರೂ ಕೂಡ ಯಾವುದಕ್ಕೂ ಜಗ್ಗದೆ ಬಗ್ಗದೆ ಕಾಂಗ್ರೆಸ್ಗೆ ದುಡಿತಾ ಇರೋದ್ರಿಂದ ಬಹುಶಃ ಅವ್ರಿಗೆ ಅಧಿಕಾರ ಹುಡುಕೊಂಡು ಬಂದಿದೆ. ಈ ರಾಜ್ಯದಲ್ಲಿ 25ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಈ ರಾಜ್ಯದ ಜನರಿಗೆ ವಿಶೇಷವಾಗಿ ಬಡವರಿಗೆ, ಕಾರ್ಮಿಕರಿಗೆ, ಶೋಷಿತರಿಗೆ, ಅಲ್ಪಸಂಖ್ಯಾತರಿಗೆ, ದಲಿತರಿಗೆ ವಿಶೇಷವಾದ ಕಾಳಜಿಯನ್ನು ಹೊತ್ತು ಈ ರಾಜ್ಯವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ತಾರೆ ಅಂತೇಳಿ ಆಶಾಭಾವನೆಯನ್ನು ಇಟ್ಟುಕೊಂಡು ನಮ್ಮ ಹೈಕಮಾಂಡ್ ಅವರನ್ನು ಮುಖ್ಯಮಂತ್ರಿ ಮಾಡಿದೆ. ಈ ಮುಖ್ಯಮಂತ್ರಿ ಸ್ಥಾನಕ್ಕೆ ಅವರು ಕೂಡ ಅರ್ಹರಾಗಿದ್ದರು. ಅವರ ಅರ್ಹತೆಯನ್ನು ಪರಿಗಣಿಸಿ ಒಂದು ದೊಡ್ಡ ರಾಜ್ಯಕ್ಕೆ ಮುಖ್ಯಮಂತ್ರಿಯಾಗಿ ಮಾಡಿದ್ದಾರೆ. ಕಳೆದ 2 ವರ್ಷ ಉಳಿದಿರೋ 2 ವರ್ಷ ಒಳ್ಳೆ ಆಡಳಿತವನ್ನು ಕೊಟ್ಟು ಅವ್ರ ನೇತೃತ್ವದಲ್ಲಿ ಮತ್ತೊಂದು ಸಾರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಲಿ, ಇರೋ ರಾಜ್ಯವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯಲಿ ಅಂತೇಳಿ ನಾನು ಆಶಿಸ್ತೇನೆ. ಅವ್ರಿಗೆ ವಿಶೇಷವಾಗಿ ಕಾರ್ಮಿಕ ವಿಭಾಗದಿಂದ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ನಮಸ್ಕಾರ. ಇವತ್ತು ನಮ್ಮ ರಾಜ್ಯ KPCC ಕಾರ್ಮಿಕ ಘಟಕದ ರಾಜ್ಯಾಧ್ಯಕ್ಷರಾದ ಪುಟ್ಟಸ್ವಾಮಿಗೌಡರವರ ಹುಟ್ಟುಹಬ್ಬ ಇತ್ತು. ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಯಿಂದನೂ ಸಹ ನಾವು ಅವರ ಹುಟ್ಟುಹಬ್ಬನ ಆಚರಿಸ್ಬೇಕು ಅಂತ ಹೇಳ್ಬಿಟ್ಟು ಬಂದು ಇವತ್ತು ಎಲ್ಲರೂ ಸಹ ಶುಭ ಹಾರೈಸ್ತಾ ಇದ್ದೀವಿ. ಅದ್ರ ಜೊತೆಗೆ ಅವರ ಸೇವೆಯನ್ನು ಗಮನಿಸಿ ಏನು KPCC ನಮ್ಮ ನಾಯಕರುಗಳಿದ್ದಾರೋ, CM DK ಶಿವಕುಮಾರ್ ಅವರು ಇದ್ದಾರೆ, ಇವ್ರ ಸೇವೆಯನ್ನು ಗುರುತಿಸಿ ಮುಂದಿನ ದಿನಗಳಲ್ಲಿ ಇವ್ರನ್ನ MLC ಯನ್ನಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಕೋರ್ತೀವಿ. ಹಾಗೂ ತಾಯಿ ಚಾಮುಂಡೇಶ್ವರಿಯಲ್ಲಿ ಪುಟ್ಟಸ್ವಾಮಿಗೌಡರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯನ ಕೊಟ್ಟು ಕಾಪಾಡಲಿ ಅಂತ ಹೇಳ್ಬಿಟ್ಟು ನಾವು ಆ ತಾಯಿಯಲ್ಲಿ ಬೇಡ್ಕೊಳ್ತಾ ಇದ್ದೀವಿ. ಹೌದು, ಇವತ್ತು DK ಶಿವಕುಮಾರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅವರು ಸಹ ಇವತ್ತು ಅವ್ರಿಗೂ ಸಹ ಸುಮ್ಮನೆ ಒಂದು ರಾಜ್ಯದ ಅತ್ಯುನ್ನತ ಸ್ಥಾನವಾದ CM ಸ್ಥಾನವನ್ನು ಸುಮ್ಮನೆ ಕೊಟ್ಟಿಲ್ಲ. ಅವರು ಸಹ ರಾಜ್ಯಕ್ಕೋಸ್ಕರ, ಪಕ್ಷಕ್ಕೋಸ್ಕರ ಕೆಲಸ ಮಾಡಿ ಅವರ ಕೆಲಸವನ್ನು ಗುರುತಿಸ್ಕೊಂಡು ಇವತ್ತು ಹೈಕಮಾಂಡ್ ಅವರಿಗೆ ಯಾರೂ ಏನೂ ಮಾತಾಡದೇ ಇರೋ ರೀತಿಯಲ್ಲಿ CM ಸ್ಥಾನನ ಕೊಟ್ಟಿದ್ದಾರೆ. ನಮ್ಮ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿ ಸಾಹೇಬರು ಮತ್ತು ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ತುಂಬ ಹೃದಯದಿಂದ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಹೇಮಂತ್ ಗೌಡ ಅಂತ ಹೇಳ್ಬಿಟ್ಟು ಹಾಸನ ಜಿಲ್ಲಾ ಕಾರ್ಮಿಕ ವಿಭಾಗದ ಜಿಲ್ಲಾ ಅಧ್ಯಕ್ಷರು. ನಮ್ಮ ರಾಜ್ಯದ KPCC ಕಾರ್ಮಿಕ ವಿಭಾಗದ ರಾಜ್ಯಾಧ್ಯಕ್ಷರಂಥ ಪುಟ್ಟಸ್ವಾಮಿಗೌಡರಿಗೆ ಹುಟ್ಟುಹಬ್ಬ ದಿನವಾಗಿರೋದ್ರಿಂದ ಅವರಿಗೆ ಭಗವಂತ ಫಸ್ಟು ಆರೋಗ್ಯ
ಐಶ್ವರ್ಯ ಅಧಿಕಾರವನ್ನು ಎಲ್ಲ ಕೊಡಲಿ ಅಂತ ಹಾಸನ ಕಾರ್ಮಿಕ ವಿಭಾಗದಿಂದ ನಾವು ಅವರಿಗೆ ಶುಭವನ್ನು ಕೋರ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ಇವತ್ತು ರಾಜ್ಯದಲ್ಲಿ ಒಳ್ಳೆ ಮುಖ್ಯಮಂತ್ರಿ ಆದ್ದರಿಂದ ಇವತ್ತು ಪುಟ್ಟಸ್ವಾಮಿಗೌಡರಿಗೆ ಒಂದು ಒಳ್ಳೆಯ ಅವಕಾಶ ಇದೆ. ಅವ್ರನ್ನ ಮುಂದಿನ ದಿನಗಳಲ್ಲಿ ಪುಟ್ಟಸ್ವಾಮಿಗೌಡ್ರನ್ನ MLC ಆಗಿ ನೇಮಕ ಮಾಡಿ ಈ ರಾಜ್ಯದಲ್ಲಿ ಸೇವೆ ಮಾಡತಕ್ಕಂಥ ಅವಕಾಶವನ್ನು ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, AICC ಅಧ್ಯಕ್ಷರಾದಂಥ ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು ಎಲ್ಲರೂ ಸಹಕಾರದಿಂದ ಪುಟ್ಟಸ್ವಾಮಿಗೌಡ್ರನ್ನ MLC ಮಾಡಬೇಕು ಅಂತ ಆಗ್ರಹಪಡಿಸ್ತೀವಿ ಈ ಸಂದರ್ಭದಲ್ಲಿ. ಹಾಗೂ ನಮ್ಮ ಹಾಸನ ಜಿಲ್ಲೆಯಲ್ಲಿ ಭಾಳ ಸ್ವಲ್ಪ ಗೊಂದಲಮಯ ಇದೆ. ಹಾಗಾಗಿ ಹಾಸನ ಜಿಲ್ಲೆಗೆ ದಯಮಾಡಿ ಮಾನ್ಯ ಶಿವಲಿಂಗೇಗೌಡರಿಗೆ ಮಂತ್ರಿ ಸ್ಥಾನವನ್ನು ಕೊಟ್ಟಲ್ಲಿ ಹಾಸನ ಜಿಲ್ಲೆಯಲ್ಲಿ ಒಳ್ಳೆಯ ಸಂಘಟನೆ ಆಗುತ್ತೆ. ಆದ್ದರಿಂದ ಅವರು ಸಂಘಟನೆಯ ಚತುರ, ಸದನದ ಭಗೀರಥ. ಹಾಗಾಗಿ ನಮ್ಮ ಹಾಸನ ಜಿಲ್ಲೆಯಲ್ಲಿರ್ತಕ್ಕಂಥ ಅರಸೀಕೆರೆ ಕ್ಷೇತ್ರದ ಶಿವಲಿಂಗೇಗೌಡರಿಗೆ ಅವರು ಮಂತ್ರಿಗಿರಿಯನ್ನು ಕೊಟ್ಟು ಆ ಜಿಲ್ಲೆಯ ಉಸ್ತುವಾರಿಯನ್ನು ಕೊಟ್ಟಲ್ಲಿ ಕಾಂಗ್ರೆಸ್ ಪಾರ್ಟಿ ಸದೃಢವಾಗುತ್ತೆ, ಒಳ್ಳೆಯ ಸಂಘಟನೆ ಆಗುತ್ತೆ. ದಯಮಾಡಿ AICC ಅವರು ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಎಲ್ಲರೂ ಸೇರಿ ಅವರಿಗೆ ಕ್ಯಾಬಿನೆಟ್ ದರ್ಜೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ದಯಮಾಡಿ ಅವರಲ್ಲಿ ಮನವಿ ಮಾಡಿಕೊಳ್ತೀವಿ. RC ಶಿವಶಂಕರ್, ಹಾಸನ ಜಿಲ್ಲಾ ಕಾರ್ಮಿಕ ಘಟಕದ ಉಪಾಧ್ಯಕ್ಷರು.